ಫೈನಲಿ 25 ದಿನ ಆದ್ಮೇಲೆ ಮತ್ತೆ ಹುಳ ತರಿಸಿದೀವಿ. ಹೇಮಂತನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ವಿಷಯಕ್ಕೆ ಬಂದ್ರೆ ಹುಳ ಬರಕ್ ಮುಂಚೆನೆ ಈ ರೀತಿ ಸ್ಟ್ಯಾಂಡ್ಗೆಲ್ಲ ಪೇಪರ್ ಹಾಕೊಂಡು ಮತ್ತೆ ಮರಕ್ಕೂ ಈ ರೀತಿ ಪೌಡರ್ ಹಾಕೋಬೇಕಾಗಿತ್ತು. ಏನಕ್ಕಪ್ಪ ಅಂದ್ರೆ ಇರುವೆ ಅದ್ದಿರ್ಲಿ ಅಂತ. ಈ ಕೆಲಸ ಎಲ್ಲ ಮುಗಿಸೋಸತ್ಗೆ ಟೆಂಪೋದಲ್ಲಿ ಹುಳ ಸಹ ಬಂತು. ನಮ್ ಕಡೆ ಮಳೆ ಬೀಳ್ತಿದ್ ಕಾರಣಕ್ಕೆ ಟೆಂಪೋಗೆ ಈ ರೀತಿ ಟಾರ್ಪಲ್ ಹಾಕೋ ಬಂದಿದ್ರು. ಏನಕ್ಕಪ್ಪ ಅಂದ್ರೆ ಹುಳು ನೆನೆದಿರ್ಲಿ ಅಂತ. ಆಸ್ ಯೂಶುವಲ್ ಆಗಿ ನಮ್ಗೆ ಬರೋಂತ ಹುಳ ಎಲ್ಲ ಈ ರೀತಿ ಕ್ರೇಟಲ್ಲಿ ಬರುತ್ತೆ. ಬಂದಿರೋಂತ ಹುಳ ಈ ರೀತಿ ನೀಟಾಗಿ ಸ್ಟ್ಯಾಂಡ್ ಮೇಲೆ ದೇವರೇ ಬೆಲೆ ಚೆನ್ನಾಗಾಗ್ಲಿ ಅಂತ ಬೇಡ್ಕೊಂಡು ಮತ್ತೆ ಜೋಡಿಸ್ಕೊಂಡಿರೋಂತ ಹುಳೆಲ್ಲ ಹಾಗೆ ಬಿಡಿದಿರ ಈ ರೀತಿ ನಿಧಾನವಾಗಿ ತೆಲುವಾಗಿ ತೆಗಿಬೇಕಾಗಿತ್ತು. ಏನಕ್ಕಪ್ಪ ಅಂದ್ರೆ ಹಾಕಿರೋಂತ ಸೊಪ್ಪು ಪ್ರತಿಯೊಂದು ಹುಳುಗೂ ಸಿಗ್ಲಿ ಅಂತ. ನಮಗೆ ಬಂದಿರೋಂತ ಹುಳೆಲ್ಲ ಪ್ರತಿಯೊಂದು ಹುಳುನು ಜರಕ್ ಹೋಗಿದ್ದು. ಜರಕ್ ಹೋದಾಗ ಏನ್ ಮಾಡ್ಬೇಕು ಅಂತ ನಿಮ್ಗೂ ಗೊತ್ತಿರ್ಬೇಕಲ್ಲ. ಸುಣ್ಣ ಹೊಡಿಬೇಕಾಗಿರುತ್ತೆ. ಖಂಡಿತ ಜರಕ್ ಹೋಗಿರೋಂತ ಪ್ರತಿಯೊಂದು ಹುಳಗೂ ಸುಣ್ಣ ಚೆಲ್ಬೇಕಾಗಿರುತ್ತೆ. ನಾವು ಚೆಲ್ಲೋಂತ ಸುಣ್ಣ ಹೀಟ್ ನ ಪ್ರೊಡ್ಯೂಸ್ ಮಾಡಿ ಹಾಗೆ ಹಾಕಿರೋಂತ ಸೊಪ್ಪೆಲ್ಲ ಒಣಗೋಗಕ್ಕೆ ಹೆಲ್ಪ್ ಮಾಡುತ್ತೆ. ಬರೀ ಅಷ್ಟೇ ಅಲ್ಲ, ಬೆಡ್ ನ ಡ್ರೈ ಮಾಡುತ್ತೆ ಮತ್ತೆ ಯಾವುದೇ ರೀತಿ ಅಂತ ಸ್ಮೆಲ್ ಬರ್ದಿರ ಕಂಟ್ರೋಲ್ ಮಾಡುತ್ತೆ. ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ಅನ್ನೋ ಟೈಮಲ್ಲಿ ಜೋರಾಗಿ ಮಳೆ ಸಹ ಬೀಳ್ತಿತ್ತು. ನಾನು ಒಂದ್ ಕಡೆ ಹೋಗ್ತಿದ್ರೆ ಗಾಡಿ ಒಂದ್ ಕಡೆ ಎಳ್ಕೊಂಡು ಹೋಗ್ತಿದ್ದೆ. ಹಾಗೋ ಈಗ ಕಷ್ಟಪಟ್ಟು ಮನೆಗೆ ಬಂದು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಮಲ್ಕೊಂಡೆ. ಮತ್ತೆ ಬೆಳಗ್ಗೆನೆ ಎದ್ದು ಸ್ವಲ್ಪ ಬೂಸ್ಟ್ ಕುಡಿದು ಹಾಗೆ ಸ್ನಾನ ಎಲ್ಲ ಮಾಡಿ ಮುಗಿಸಿ ಕೆಲವೊಂದಷ್ಟು ಉಲ್ಲಾಸ ಅಗರಬತ್ತಿ ಎತ್ಕೊಂಡು ನಮ್ಮೂರಲ್ಲಿರುವಂತ ಗಂಗಮ್ಮ ದೇವಸ್ಥಾನ ಕಡೆ ಹೋದೆ. ಏನಕ್ಕಪ್ಪ ಅಂದ್ರೆ ಪೂಜೆ ಮಾಡ್ಕೊ ಬರೋಣ ಅಂತ. ಪೂಜಾ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಬಿಸಿ ಬಿಸಿ ಊಟ ತಿನ್ಕೊಂಡು ಹಾಗೆ ಒಂದು ಅರ್ಧ ಕೆಜಿ ಮೈದಾ ಸ್ವಲ್ಪ ನೀರು ಹಾಕಿ ಈ ರೀತಿ ಚೆನ್ನಾಗಿ ಕಾಯಿಸ್ಕೊಂಡಿರೋಂಥ ಮೈದಾನ ಶೆಡ್ ಹತ್ರ ತಂದು ಎಲ್ಲೆಲ್ಲಿ ತೂತು ಮತ್ತೆ ಎಲ್ಲೆಲ್ಲಿ ಸಂದಿದ್ದೆ ಅಲ್ಲೆಲ್ಲ ಈ ರೀತಿ ನ್ಯೂಸ್ ಪೇಪರ್ ಇಂದ ಈ ರೀತಿ ಕ್ಲೋಸ್ ಮಾಡ್ಕೋಬೇಕಾಗಿತ್ತು. ನೀವು ಇಲ್ಲೇ ನೋಡಬಹುದು ಈ ರೀತಿ ಓಪನ್ ಆಗಿರುವಂತ ಮೆಸ್ ನ ಈ ರೀತಿ ಕ್ಲೋಸ್ ಮಾಡಕ್ಕೆ ಸಹಾಯ ಮಾಡುತ್ತೆ. ಕೆಲಸ ಎಲ್ಲ ಮುಗಿಸೋದಕ್ಕೆ ಮಳೆ ಬರೋ ತರ ಕಾಣಿಸ್ತಿತ್ತು. ಅದಕ್ಕೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಕುಡುಗೋಲು ಎತ್ಕೊಂಡು ತೋಟ ಕಡೆ ಹೋಗಿ ಕೊಯ್ದಿರೋ ಸೊಪ್ಪೆಲ್ಲ ಈ ರೀತಿ ಕಟ್ಟೆ ಕಟ್ಕೊಂಡು ಈ ರೀತಿ ಗಾಡಿ ಹೊರೆ ಹಾಕೊಂಡೆ. ಸೊಪ್ಪೆಲ್ಲ ಕೊಯ್ದಾದ್ಮೇಲೆ ಅಲ್ಲೇ ಪಕ್ಕದಲ್ಲಿ ಒಂದು ಮಾವಿನ ಮರದಲ್ಲಿ ತುಂಬಾ ಮಾವಿನನ್ನೆಲ್ಲ ಅನ್ನೋಗಿದ್ವು ಕಿತ್ಕೊ ಬಂದೆ. ನಮ್ ಕಡೆ ಆದ್ರೆ ಇದನ್ನ ಕಲ್ತನ ಅಂತಾರೆ. ಸೊಪ್ಪೆಲ್ಲ ಕೊಯ್ಕೊಂಡು ಮತ್ತೆ ಶೆಡ್ ಹತ್ರ ಬಂದು ನೋಡೋಷ್ಟೊತ್ತಿಗೆ ಪ್ರತಿಯೊಂದು ಜ್ವರ ಇದ್ದಿದ್ದು. ಇನ್ನೇನು ಸೊಪ್ಪು ಹಾಕೋ ಟೈಮು ಆಗಿತ್ತು. ಹಾಗೆ ಸೊಪ್ಪು ಹಾಕುವಾಗ ಅಷ್ಟೇ ನಿಧಾನವಾಗಿ ಪ್ರತಿಯೊಂದು ಹುಳಗೂ ಸೊಪ್ಪು ಸಿಗೋ ತರ ಹಾಕೊಂಡೆ. ಹಾಗೆ ಇನ್ನೊಂದು ವಿಷಯ, ನಾವ್ ಎಷ್ಟು ಮಟ್ಟೆ ಹುಳ ತರಿಸ್ತೀವಿ ಮತ್ತೆ ಎಲ್ಲಿಂದ ತರಿಸ್ತೀವಿ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಫೈನಲ್ ಆಗಿ ಸೊಪ್ಪೆಲ್ಲ ಹಾಕಾದ್ಮೇಲೆ ಈ ರೀತಿ ಕಾಣಿಸ್ತಿತ್ತು. ಇನ್ನಷ್ಟು ರೇಷ್ಮೆ ಮಾಹಿತಿಗಾಗಿ ನನ್ನ ಒಂದು ಐಡಿನ ಬೇಗ ಫಾಲೋ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಸಿಗೋಣ. ಅದುವರೆಗೂ ಲವ್ ಯು.